ವೆಲ್ಕಮ್ ಫ್ರೆಂಡ್ಸ್, ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಯೂಟ್ಯೂಬರ್ ಆಗಿದ್ದರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಬರುತ್ತೆ. ಇವತ್ತಿನ ಒಂದು ಯೂಸ್ಫುಲ್ ವಿಡಿಯೋ ಯಾವುದು ಅಂತ ಅಂದರೆ, ನೀವು ಶಾರ್ಟ್ಸ್ ಏನಾದರೂ ಮಾಡ್ತಾಯಿದ್ರೆ ನೀವು ಈ ವಿಡಿಯೋ ನೋಡಲೇಬೇಕು. ಯಾಕೆ ಅಂತಂದರೆ ನೀವು ಶಾರ್ಟ್ಸ್ ಮಾಡ್ಬೋದು ಅಥವಾ ಲಾಂಗ್ ವಿಡಿಯೋ ಮಾಡ್ಬೋದು. ಅದರಲ್ಲಿ ತಮ್ನೈಲ್ನ ಆ್ಯಡ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಯೂಟ್ಯೂಬರ್ ಆಗಿರ್ತೀರ ನೀವು ಅಂತ ಅಂದರೆ. ಸೊ ಶಾರ್ಟ್ಸಲ್ಲೂ ಅಷ್ಟೇ ತಮ್ನೈಲ್ನ ಆ್ಯಡ್ ಮಾಡಲೇಬೇಕು. ತುಂಬ ಜನ ಕೇಳ್ತಾ ಇರ್ತಾರೆ, ಶಾರ್ಟ್ಸಲ್ಲಿ ತಮ್ನೈಲ್ ಆ್ಯಡ್ ಮಾಡೋದಕ್ಕೆ ಬರಲ್ಲ, ಯಾವ ರೀತಿಯಾಗಿ ತಮ್ನೈಲ್ನ ಆ್ಯಡ್ ಮಾಡಬೇಕು ಅಂತ. ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಶಾರ್ಟ್ಸಲ್ಲಿ ತಮ್ನೈಲ್ನ ಆ್ಯಡ್ ಮಾಡಬೇಕು ಅಂತ. ಸೊ ತಮ್ನೈಲ್ನ ಆ್ಯಡ್ ಮಾಡೋದನ್ನು ಮರಿಲೇಬೇಡಿ, ಯಾಕೆಂತಂದರೆ ತುಂಬಾ ಇಂಪಾರ್ಟೆಂಟ್. ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ವ್ಯೂವರ್ಸ್ಗೆ ಮೊದಲು ನಮ್ಮ ಒಂದು ವಿಡಿಯೋದಲ್ಲಿ ಕಾಣಿಸೋಂಥದ್ದು ತಮ್ನೈಲು. ಒಳಗಡೆ ಏನಿರುತ್ತೆ ಕಂಟೆಂಟ್ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗೋದೇ ಓಪನ್ ಮಾಡಿ ನೋಡಿದಾಗ. ಆ ರೀತಿಯಾಗಿ ಓಪನ್ ಮಾಡಬೇಕು ಅಂತಂದರೆ ತಮ್ನೈಲು ತುಂಬಾ ಹೈ ಕ್ಯಾಚಿಂಗ್ ಆಗಿರಬೇಕು. ಸೊ ಯಾವ ರೀತಿಯಾಗಿ ಶಾರ್ಟ್ಸಿಗೆ ತಮ್ನೈಲ್ನ ಆ್ಯಡ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಯಾವ ರೀತಿಯಾಗಿ ಶಾರ್ಟ್ಸಿಗೆ ತಮ್ನೈಲ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನೀವು ಯಾವ ಆ್ಯಪಿಂದ ಎಡಿಟ್ ಮಾಡ್ತೀರಾ ವಿಡಿಯೋನ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಮೇಲೆ ನಾನು ಇವಾಗ ಇನ್ಶಾರ್ಟ್ನ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದು ಶಾರ್ಟ್ ವಿಡಿಯೋ ನೀವು ಎಡಿಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ಎಲ್ಲ ಎಡಿಟಿಂಗ್ನು ಕೂಡ ಫಸ್ಟು ಮುಗಿಸ್ಬಿಡಿ. ಶಾರ್ಟ್ ಏನೇನಿದೆ, ವಾಲ್ಯೂಮ್ ಆಗಿರ್ಬೋದು, ಮ್ಯೂಸಿಕ್ ಆ್ಯಡ್ ಮಾಡೋದಾಗಿರ್ಬೋದು, ಸ್ಪೀಡ್ ಅಡ್ಜಸ್ಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮುಗಿಸ್ಬಿಡಿ. ಮತ್ತು ರೇಷಿಯೋನು ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಶಾರ್ಟ್ಸ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ರೇಷಿಯೋ 9:16 ಇರಬೇಕಾಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿಯಾಗಿ ಶಾರ್ಟ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಪೂರ್ತಿಯಾಗಿ ಎಡಿಟಿಂಗ್ ಮುಗಿದ ಮೇಲೆ ನೀವು ತಮ್ನೈಲ್ನ ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಸೊ ನಾನು ಈಗಾಗಲೇ ರೆಡಿ ಮಾಡಿದ್ದೀನಿ ಈ ಒಂದು ಶಾರ್ಟಿಗೆ. ಜಸ್ಟು ಅದಕ್ಕೂ ಏನು ಸಿಮಿಲಾರಿಟಿ ಅಂದರೆ ಇದ್ರದ್ದೇ ತಮ್ನೈಲ್ ಥರ ಇಲ್ಲ, ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ತಮ್ನೈಲ್ನ ರೆಡಿ ಮಾಡಿ ಇಟ್ಟಿದ್ದೀನಿ, ಓಕೆನಾ. ಸೊ ಅದನ್ನೇ ಆ್ಯಡ್ ಮಾಡಿ ತೋರಿಸ್ತೀನಿ. ಈಗ ಇದ್ರದ್ದು ಪೂರ್ತಿ ಎಡಿಟಿಂಗ್ ಮುಗಿದಿದೆ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿ ನಾನು ಏನು ರೆಡಿ ಮಾಡಿದ್ದೀನಿ ಆ ಒಂದು ತಮ್ನೈಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ತಮ್ನೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಆದಮೇಲೆ ನೆಕ್ಸ್ಟು ಬರುತ್ತೆ. ಈಗ 1 to 2 ಸೆಕೆಂಡ್ ಅಷ್ಟೇ ಇರಬೇಕು ಈ ಒಂದು ತಮ್ನೈಲು. ಅಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಸ್ವಲ್ಪ ಮೂವ್ ಮಾಡಿಬಿಟ್ಟು ಅಲ್ಲಿಗೆ ಸ್ಪ್ಲಿಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ, ಓಕೆನಾ. ಈ ಥರ ನೀವು ತಮ್ನೈಲ್ನ ವಿಡಿಯೋ ಆದಮೇಲೆ ಒಂದೇ ಒಂದು ಕ್ಲಿಪ್ ಬರೋ ಥರ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ಸೊ ಇಷ್ಟಾದಮೇಲೆ ಎಕ್ಸ್ಪೋರ್ಟ್ ಕೊಟ್ಬಿಟ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೇವ್ ಆಗಿರೋವಂಥ ವಿಡಿಯೋ ನಿಮ್ಮ ಗ್ಯಾಲ್ರಿನಲ್ಲಿ ಇರುತ್ತೆ, ಓಕೆನಾ. ಈಗ ನಿಮ್ಮ ಗ್ಯಾಲರಿನಲ್ಲಿ ವಿಡಿಯೋ ಇದೆ. ನೆಕ್ಸ್ಟು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಯೂಟ್ಯೂಬ್ ಅಪ್ಲಿಕೇಶನ್ಗೆ ಬನ್ನಿ. ಶಾರ್ಟ್ಸ್ನ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ. ಯಾಕೆಂತಂದರೆ ಸೌಂಡ್ ಎಫೆಕ್ಟ್ಸ್ ಅಂತಂದರೆ ಸಾಂಗ್ ಎಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ಶಾರ್ಟ್ಸಲ್ಲಿ, ಅದು ಪರ್ಮಿಷನ್ ಇದೆ, ಓಕೆನಾ. ಈಗ ಶಾರ್ಟ್ಸಿಗೆ ಹೋಗ್ಬಿಟ್ಟು ನೀವು ಮಾಡಿರೋವಂಥ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಸೆಲೆಕ್ಟ್ ಆಗಿದೆ. ಸೊ ವಿಡಿಯೋ ಸೆಲೆಕ್ಟ್ ಆದಮೇಲೆ ಈ ಥರ ತಮ್ನೈಲ್ನ ನೀವು ಡಿಫ್ರೆಂಟಾಗಿ, ಅಂದರೆ ಆ ವಿಡಿಯೋದಲ್ಲೇ ನನಗೆ ತಮ್ನೈಲ್ ಬೇಡ, ಬೇರೆ ಥರ ತಮ್ನೈಲ್ ಹಾಕ್ತೀನಿ ಅಂದರೆ ಈ ಮೆಥಡ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ವಿಡಿಯೋ ಸೆಲೆಕ್ಟ್ ಆಗಿದೆ, ಡನ್ ಮೇಲೆ ಕೊಡಿ, ಓಕೆನಾ. ಈಗ ಡನ್ ಮೇಲೆ ಕೊಡ್ತಾ ಇದ್ದೀನಿ ನಾನು. ಈ ವಿಡಿಯೋ ಸೆಲೆಕ್ಟ್ ಆಗಿದೆ, ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ನೆಕ್ಸ್ಟು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ ಹಾಕೋದಿದ್ರೆ ಹಾಕ್ಕೊಳ್ಬೋದು, ಫಿಲ್ಟ್ರ್ ಹಾಕ್ಕೊಳ್ಬೋದು, ಇಲ್ಲ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಹ್ಯಾಡ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ವಿಡಿಯೋ ಬಂದುಬಿಟ್ಟು ಪೆನ್ಸಿಲ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಮೇಲೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ ಒಂದೊಂದು ಕ್ಲಿಪ್ಸ್ ಥರ ಕಾಣಿಸ್ತಾ ಇದೆ ನೋಡಿ, ಒಂದು ಫೋಟೋ ಕ್ಲಿಪ್ ಥರ. ಲಾಸ್ಟಿಗೆ ತಮ್ನೈಲ್ ಇದೆಯಲ್ಲ ಆ ಫೋಟೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಇದು
ತಮ್ನೇಲ್ ಆಗಿ ಆ್ಯಡ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಕ್ಯಾಪ್ಷನ್ನು, ಡಿಸ್ಕ್ರಿಪ್ಷನ್ನು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೋಡ್ ಶಾರ್ಟ್ ಮೇಲೆ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ಇದು ನಿಮ್ಮ ವಿಡಿಯೋ ಬಿಟ್ಟು ಬೇರೆ ಡಿಫ್ರೆಂಟಾಗಿ ತಮ್ನೇಲ್ನ ಆ್ಯಡ್ ಮಾಡ್ತೀನಿ ಅಂದರೆ ಈ ರೀತಿ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ವಿಡಿಯೋದಲ್ಲೇ ಒಂದು ಸ್ಪೆಷಲ್ ಮೂಮೆಂಟ್ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ತೀನಿ ಅಂದ್ರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ದಟ್ ಈಸ್ ಯುವರ್ ವಿಶ್. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ರೀತಿಯಾಗಿ ತಮ್ನೇಲ್ನ ಆ್ಯಡ್ ಮಾಡಬೇಕಾಗುತ್ತೆ ಶಾರ್ಟ್ಸಲ್ಲಿ. ಸೊ ಶಾರ್ಟ್ಸಲ್ಲಿ ಆ್ಯಡ್ ಮಾಡೋದಕ್ಕೆ ಬರಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು. ಐ ಹೋಪ್ ಉತ್ತರ ಸಿಕ್ಕಿದೆ ಅಂತ. ಥ್ಯಾಂಕ್ ಯು.